Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಗೆ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಇಲ್ಲಿ ಕೂಡ ವಿಶೇಷವಾಗಿ ಸಂಡೂರು ಭಾಗದಲ್ಲಿ ಭಾಳಷ್ಟು ದೇವಸ್ಥಾನಗಳಲ್ಲಿ ಜಾತ್ರೆಗಳು ವಿಜೃಂಭಣೆ ನಡೆಯುತ್ತೆ. ಭಕ್ತಾದಿಗಳು ಹರಕೆಯನ್ನು ತೀರಿಸೋದ್ರ ಮೂಲಕ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಸಂಡೂರು ಭಾಗದಲ್ಲಿ ಶ್ರೀರಾಮ್ ಶೆಟ್ಟಿ ಹಳ್ಳಿ, ಬಹುಶಃ ಈ ಹೆಸರು ಹೇಳಿದ್ಬಿಟ್ರೆ ಸಾಕು, ಬಹುಶಃ ಭಾಳಷ್ಟು ಬಡವರಿಗೆ ಅಥವಾ ಭಾಳಷ್ಟು ನೊಂದ ಬೆಂದವರಿಗೆ ಶ್ರೀರಾಮ್ ಶೆಟ್ಟಿ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಮಠ ನೆನಪಾಗಿಬಿಡುತ್ತೆ. ಬಹುಶಃ ಇವತ್ತು ಬಂಗಿ ನಾಗಪ್ಪನವರು ಬಹುಶಃ ಇವತ್ತು ಭಾಳಷ್ಟು ಕಡುಬಡತನ ಇರ್ತಕ್ಕಂಥ ಅಥವಾ ನಿರಾಶ್ರಿತರಿಗೆ, ನೊಂದ ಬೆಂದವರಿಗೆ, ಸಮಸ್ಯೆ ಸುಳಿಯಲ್ಲಿ ಸಿಲುಕಿರ್ತಕ್ಕಂಥ ಒಂದು ಕುಟುಂಬಗಳಿಗೆ ನೆರವು ಮತ್ತು ಸಹಕಾರ ಜೊತೆಗೆ ದೈವಶಕ್ತಿ ಮೂಲಕ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥ ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ಶ್ರೀರಾಮ್ ಶೆಟ್ಟಿ ಹಳ್ಳಿ ಗ್ರಾಮದಲ್ಲಿ ದಿನಾಂಕ 27/3/2026ರಂದು ಶ್ರೀರಾಮ ದೇವರ 3ನೇ ವರ್ಷದ ರಥೋತ್ಸವ ಜರುಗುವುದು. ಮಾರ್ಚ್ 27ರಂದು ಬೆಳಿಗ್ಗೆ 6 ಗಂಟೆಗೆ ಶ್ರೀರಾಮಚಂದ್ರರಿಗೆ ಪಂಚಾಮೃತ ಅಭಿಷೇಕ ಮತ್ತು ಗರುಡ ಕಂಬ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಪ್ರಾರಂಭವಾಗುವ ಈ ರಥೋತ್ಸವ ಗಂಗಾ ಪೂಜೆ ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ಮಾರ್ಚ್ 28ರಂದು ಓಕಳಿ ಕಾರ್ಯಕ್ರಮ ಜರುಗುವುದು. ಈ ರಥೋತ್ಸವದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿದ್ದು, ಶ್ರೀರಾಮ್ ಶೆಟ್ಟಿ ಹಳ್ಳಿ ದೈವಸ್ಥರು, ಸರ್ವ ಗ್ರಾಮಸ್ಥರು ಹಾಗೂ ಸಿಕಿಹಳ್ಳಿ, ದಶಮಾಪುರ, ಹೊಟ್ಟೆಮ್ಮನಹಳ್ಳಿ, ಗೋವಿಂದಗಿರಿ ಗ್ರಾಮದ ಸಮಸ್ತ ದೈವಸ್ಥರು, ಶ್ರೀರಾಮ ಮಠದ ಸದ್ಭಕ್ತರು, ಸುತ್ತಮುತ್ತಲಿನ ಅನೇಕ ಗ್ರಾಮದ ಭಕ್ತಾದಿಗಳು ಭಾಗಿಯಾಗಲಿದ್ದಾರೆ. ರಥೋತ್ಸವ ಜರುಗುತ್ತಲ್ಲಿದೆ. ಬೆಳಗ್ಗೆ ಗಂಗೆಗೆ ಹೋಗುವ, ಗಂಗೆ ದರ್ಶನ ಮಾಡಿ ಪೂಜೆ ಮಾಡ್ತಾರೆ. ಅಲ್ಲಿದ್ದ ಬಂದು ಸಾಯಂಕಾಲ 5:30 ರಥೋತ್ಸವ ನಡೀತದೆ. ತಿರುಗ ದಿನ ಓಕಳಿ ಹಬ್ಬ ಅದನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬಂದವರಿಗೆ ಎಲ್ಲರಿಗೂ ಗೌರವ ಶ್ರದ್ಧೆಯಿಂದ ನೋಡ್ಕೊಳ್ತಾ ಇದ್ದಾರೆ. ಯಾರೇ ಬರಲಿ, ಅವರು ಆ ಜಾತಿ ಈ ಜಾತಿ ಅನ್ನೋ ಭೇದ ಭಿನ್ನ ಇಲ್ಲ. ಇಲ್ಲಿ ಆ ಥರವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಬಂದವರಿಗೆ ಅವ್ರಿಗೇನಾದರೂ ಸರ್ವೇಸಾಮಾನ್ಯ ಖರ್ಚಿಗೆ ದುಡ್ಡಿಲ್ಲ, ಹೋಗ್ಬೇಕು ಚಾರ್ಜ್ಗಿಲ್ಲ, ಅವ್ರಿಗೇನು ಟಿಫನ್ ವ್ಯವಸ್ಥೆ ಏನು, ಅವ್ರು ಹೋಗ್ಬೇಕಾದ್ರೆ ಕೇಳಿ ಎಲ್ಲರೂ ಅವ್ರು ವಿಚಾರ ಮಾಡ್ಕೊಂಡು ನೋಡಿ ಅವ್ರದ್ದು ಏನು ಯೋಗಕ್ಷೇಮ ನೋಡ್ಕೊಂಡು ಕಳಿಸ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ಪ್ರತಿಯೊಬ್ಬರು ನಂಬಿಕೆ ವಿಶ್ವಾಸ ಎಂಬುದು ದೊಡ್ಡದಾಗಿದೆ. ಆ ವಿಚಾರವಾಗಿ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಎಲ್ಲರಿಗೂ ಕೇಳ್ಕೊಳ್ತಿದ್ದೆ. ವ್ಯಕ್ತಿತ್ವವಾಗಿ ಭಾಳಷ್ಟು ಭಕ್ತಿ ಭಾವದಿಂದ ರೂಪುಗೊಂಡಿರ್ತಕ್ಕಂಥ ಬಂಗಿ ನಾಗಪ್ಪನವರು ಕುಟುಂಬದವರೇನಲ್ಲ. ಮೊದಲಿದ್ದ ಅವರು ಬೇರೆ ಕೂಲಿ ಮಾಡ್ಕೊಂಬಂದ್ರು, ಒಡ್ಡು ಕಡ್ದು ಜೀವನ ಮಾಡಿರೋರು, ₹1 ಅಲ್ಲದಲ್ಲಿ ತಿರುಗಾಡಿ ಬಂದಿರೋರು. ಈಗೇನೋ ಆಯಮ್ಮ ತಾಯಿ ಒಟ್ಟು ಒಲಿಮೆ ಇರೋದ್ರಿಂದ ಆ ತಾಯಿ ಇದರಲ್ಲಿದ್ದ ಭಕ್ತಾದಿರು ಅವರಾಗಿ ಕೊಟ್ಟರೆ ಅವರ ಎಂದೂ ಇಟ್ಟು ಕೊಡ್ರಪ್ಪ ಅಂತ ಎಂದೂ ಕೇಳಿಲ್ಲ. ಈ ಭಕ್ತಿ ನಾನು ಬಂದೆ, ನನಗೆ ಬೇಕಾತ, ಇಷ್ಟು ನನ್ನ ಕೈಲಿ ಏನಾಕತ್ತ ಅದನ್ನ ಕೊಟ್ಟು ಹೋಗೋದು ಅಷ್ಟೇ. ಅಂದರೆ ಕೂಡ ಏನು ಅನ್ನೋ ಸಂತರ್ಪಣೆ ಆ ಥರ ಏನಾದ್ರು ನಡೀತದೆ. ಅವತ್ತು 3 ದಿನ ಮಾತ್ರ ಫುಲ್ ಇರ್ತದೆ ತೇರು. ಆಮೇಲೆ ಅವತ್ತು ನೈಟು ತೇರಿಗಿನ 1 ದಿನ ಮುಂಚಿತವಾಗಿ, ಆಮೇಲೆ ತಿರುಗ ದಿನ ಓಕಳಿ ಹೊಂಡ ಇರುತ್ತಲ್ಲ ಅವತ್ತು ನಡೀತದೆ. ಪ್ರತಿ ಅಮಾವಾಸ್ಯೆಗೂ ಮಾಡ್ತಾ ಇದ್ದಾರೆ ಅವರು. ಈಗ 3ನೇ ವರ್ಷ ರಥೋತ್ಸವ ನಡೀತಾ ಇದ್ದಾರೆ. ಬೆಳಗ್ಗೆ ಗಂಗಮ್ಮ ಹೋಗಿ ಬರ್ತಾರೆ ಸರ್. ತಿರುಗಿ ದಿನ ಹೋಗ್ಲೇ ನಡೀತಾ ಇದೆ ಸರ್. ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸರ್. ಅಂದ್ರೆ ಏನಿದು ಬರೀ ಶ್ರೀರಾಮ್ ಶೆಟ್ಟಿ ಹಳ್ಳಿಯವ್ರು ಮಾತ್ರ ಭಕ್ತಾದಿಗಳು ಪಾಲ್ಗೊಳ್ತಾರ? ಇದಕ್ಕೆ ಏನಾದ್ರು ಸುತ್ತಮುತ್ತ ಹಳ್ಳಿ ಎಲ್ಲ ಬರ್ತಾ ಇದ್ದಾರೆ ಸರ್. ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಸರ್. ಕೂಡ್ಲಿಗಿ, ಆ ಕಡೆ ಹೊಸಪೇಟೆ, ಕಲ್ಪಮಳ್ಳಿ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ. ಮತ್ತು ದೈವ ರೂಪದ ಜೊತೆಗೆ ಉಪಹಾರ, ಇಲ್ಲಿ ವಸತಿ ಇದ್ದಂಥವ್ರಿಗೆ ಕೂಡ ಊಟದ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಈ ಮಠ ಇವತ್ತು ಬಂಗಿ ನಾಗಪ್ಪನವರು ಈ ವರ್ಷದಲ್ಲಿ 27ನೇ ತಾರೀಕು, ಇದೇ ತಿಂಗಳಲ್ಲಿ 27ನೇ ತಾರೀಕು ಒಂದು ರಥೋತ್ಸವ ಇರೋದ್ರಿಂದ ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಜೊತೆ ಬಂಗಿ ನಾಗಪ್ಪನವ್ರು ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಇದು 3ನೇ ವರ್ಷದ ರಥೋತ್ಸವ ನಡೀತದೆ ಸರ್. 27ಕ್ಕೆ 28ಕ್ಕೆ ಐತೆ,
26 ನೈಟು ಊಟ ಐತ್ರಿ, ಬೆಳಿಗ್ಗೆನ ಊಟ ಐತಿ, 3 ದಿವಸನೂ ಊಟ ಕಾರ್ಯಕ್ರಮ ನಡೀತದೆ ಸರ್. ಬೆಳಿಗ್ಗೆ ಗಂಗೆಗೆ ಹೋಗಿ ಬರೋದು, ಆಮೇಲೆ ತೇರು ಸಂಜಿಕೆ 28ಕ್ಕೆ ಮತ್ತೆ ಓಕ್ಳು ಇರ್ತದೆ ಸರ್. ಅವತ್ತು ಎಲ್ಲ ಮಣೆ ಮಾಡ್ತಾರೆ ದಾಸಪ್ಪಗಳೆಲ್ಲರೂ ಮಣೆವಾಗಿ, ಆಮೇಲೆ ಊಟ ಗಿಟ್ಟ ಎಲ್ಲ ಮುಗಿಸಿಂದು ರಾತ್ರಿ ಎಲ್ಲ ಜನಗಳು ಬಂದವರು ವಸ್ತಿ ಮಾಡ್ತಾರೆ ಇಲ್ಲಿ. ನಮಗೆ ಒಂದು ಸ್ವಲ್ಪ ಜನಗಳು ಸಹಕಾರ ಮಾಡ್ಯಾರ ಸರ್. ಸಹಕಾರ ಅಂದ್ರೆ ದುಡ್ಡಿನ ಸಹಕಾರ ಯಾರನ್ನ ನಾನು ಕೇಳೋದಿಲ್ಲ. ದುಡ್ಡು ಕೊಡ್ರಿ ನಾನು ಜಾತ್ರೆ ಮಾಡ್ತಂತ ಕೇಳಕ್ಕೆ ಹೋಗಲ್ರಿ. ಅಕ್ಕಿ ಕೊಡ್ಸೋರು, ಬೇಳೆ ಕೊಡ್ಸೋರು, ಎಣ್ಣೆ ಕೊಡ್ಸೋರು, ಭಕ್ತಾದಿಗಳು ನಮ್ಮ ಮಟ್ಟಿದಾಗ ಅವರೇ ಕೊಡಿಸ್ತಾರೆ. ಎದಕ್ಕೆ ನಮ್ಮ ಸ್ವಂತ ಖರ್ಚಿಗೆ ಬೇಡಪ್ಪ, ನಮ್ಮ ಒಟ್ಟಿಗೆ ದೇವಸ್ಥಾನಕ್ಕೆ ಬಳಸೋಂಥದ್ದಿದ್ರೆ ಕೊಡ್ರಿ, ಮನೆ ಖರ್ಚಿಗೆ ಬಳಸೋಂಥದ್ದಿದ್ರೆ ಬೇಡ. ದುಡ್ಡು ಪಟ್ಟು ನನಗೇನು ಬೇಕಾಗಿಲ್ಲ, ಬಟ್ ರೇಷನ್ ನಿಮ್ಗೆ ಎಷ್ಟು ಹಾಕತ್ತೆ ಅಷ್ಟು, 1 kg ಆಗ್ಬೋದು, 2 kg ಆಗ್ಬೋದು, ಎಣ್ಣೆ ಆಗ್ಬೋದು, ಅದು ಅವ್ರ ಕೈಲಾಗಿದ್ದು ಅವ್ರು ಕೊಡ್ತಾರೆ ಸರ್. ನಾವು ಕೊಟ್ಟೈತಿರ್ಬೇಕು, ನೀವು ಮಾಡೈತಿರಕ್ಕಂತ ಯಾರನ್ನ ಒತ್ತಾಯ ಮಾಡಿ ಕೇಳೋದಲ್ಲ. ಈ ವರ್ಷ ಹೆಂಗಿದೆ ಸಪೋರ್ಟ್, ಹೆಂಗಿದೆ ಭಕ್ತಾದಿ? ವರ್ಷ ಸಪೋರ್ಟು ಚೆನ್ನಾಗೈತೆ, ಒಳ್ಳೆ ಜೋರು ಜನ ಕಲಿತದೆ ಸರ್. ಯಾಕಂದ್ರೆ ಆಂಧ್ರ ತಮಿಳ್ನಾಡಿನಿಂದ ಭಕ್ತರು ಅದಾರೆ ನಮಗೆ. ಈಗ ಅಮಾವಾಸ್ಯೆ ಮಂಗಳವಾರ ಹೆಂಗೆ ಕಲಿತ ಹಂಗೆ ಕಲಿತ್ರಿ. ಈಗ ಅಮಾವಾಸ್ಯೆ ದಿವಸ ಏನಿಲ್ಲ ಅಂದ್ರೆ 300 ಜನ ಕಲಿತತ್ರಿ ಪ್ರತಿ ಅಮಾವಾಸ್ಯೆ ದಿವಸ. ಇದು ಜಾತ್ರೆಗೆ ಎಲ್ಲ ಕಡೆಯಿಂದ ನಮ್ಮ ಜಿಲ್ಲಾ ನಮ್ಮ ಡಿಸ್ಟಿಕ್ ಒಂದಲ್ಲ, ಎಲ್ಲ ಡಿಸ್ಟಿಕ್ಲಿಂದ ಬರ್ತದೆ, ಭಾಳ ದೂರದಿಂದ ಬರ್ತಾರೆ. ಎಲ್ಲ ಕಡೆ ಸಪೋರ್ಟ್ ಐತಿ. ಬೆಂಗಳೂರು ಸಾಕಷ್ಟು ಭಕ್ತರು ಅದಾರೆ, ಅವರು ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಆಮೇಲೆ ಏನೋ ಗಡ್ಗಮ್ಮ ಮಾಡಿಸ್ಬೇಕಂತ ಏನೋ ನಮ್ಮ ಹುಡುಗ ಅಂದ, ಅವ್ರು ಕೆಲಸ ಮಾಡೋರು ಏನಾದರೂ ಮಾಡಿ ಗಡ್ಗಮ್ಮ ಒಂದು ರಾಮನ ಮುಂದೆ ಇರಲೇಬೇಕಂತ ಭಾಳ ತೊಂದರೆ ಐತಿ. ಏನಾಗಲಿ ನಿನ್ನ ಬಾಯಾಗ ಬಂದ್ಬಿಟ್ಟತ್ತಪ್ಪ, ಅದೆಷ್ಟಾಗಲಿ ಮಾಡಿಬಿಡ್ರಿ, ಯಾರಿಗೆ ಬುಕ್ಕ ಮಾಡಿಸಿ ದುಡ್ಡು ಎತ್ತಂತ ಕೆಲಸ ಇದ್ರೆ ಬೇಡ. ಈಗ ಜನಗಳು ಯಾರು ಕಷ್ಟದಾಗದಾರೋ ಯಾರಿಲ್ಲ ಅಂತ ನಮ್ಗೆ ಇಷ್ಟೇ ಕೊಡ್ರಿ ಅಂತ ಒತ್ತಾಯ ಮಾಡೋದು ಬೇಡ. ಆ ಗಡ್ಗಮ್ಮ ಮಾಡಿಸ್ಬಿಡೋಣಪ್ಪ ಮಾಡಿಸಿ. ಅದಕ್ಕಾಗಿ ನಾವು ಏನು ಬುಕ್ಕ ಮಾಡಿಸ್ಕೊಂಡು ಊರೂರಿಗೆ ಅಡ್ಡಾಡಿ ದುಡ್ಡು ಎತ್ತಿಲ್ಲ. ಆಮೇಲೆ ಇನ್ನೂ ಒಂದು ಉತ್ಸವ ಮೂರ್ತಿ ಮಾಡಿಸ್ಬೇಕಂತ ಒಂದು ಬಂತು, ಅದನ್ನು ಉತ್ಸವ ಮೂರ್ತಿಯನ್ನು ಮಾಡಿಸ್ಬಿಡೋಣ ಅಂತೇಳಿ ಹಿತ್ತಾಳಿದು ಒಂದು ಮಾಡಿಸಿ ಬಂದಿದ್ದೆ. ಈಗ ಮುಂದೆ ನಡೆಸೋದೆಲ್ಲ ಭಗವಂತಂದ್ರಿ, ಒಟ್ಟು ಜನಗಳಿಗಾಗೆ ಬದುಕ್ಬೇಕು ಅನ್ನೋದು ಒಂದು ಆಸೆ ಮತ್ತು ಜನಗಳಿಗಾಗೆ ಕರ್ತವ್ಯ ಮಾಡ್ಬೇಕು ರೀ. ಈ ತಿಂಗಳು ಎಷ್ಟನೇ ತಾರೀಕಿದೆ ಸ್ವಾಮಿ? 27 ಸರ್. 27ನೇ ತಾರೀಕು. ಬಹುಶಃ ಇವತ್ತು ನಾನು ಗಮನಿಸಿದಾಗೆ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆಗೆ ಭಾಳಷ್ಟು ಜನ ಇರ್ತಾರೆ. ವಿಶೇಷವಾಗಿ ಇವತ್ತು ಏನು ರಥೋತ್ಸವ ದಿನ ಭಾಳಷ್ಟು ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿದ್ರೆ, ಇಲ್ಲಿನ ವ್ಯವಸ್ಥೆ ಹೆಂಗಿದೆ? ಇಲ್ಲಿ ಮಠದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆನಾ, ಅಥವಾ ಶೌಚಾಲಯದಾಗಿರ್ಬೋದು, ನೀರಿಂದು ವ್ಯವಸ್ಥೆ ಹೇಗೆ ಮಾಡ್ತಾರೆ? ನೀರಿಂದು ಸಾಕಷ್ಟು ಐತೆ ಸರ್, ನೀರಿಂದ ಐತೆ ಸರ್, ಶೌಚಾಲಯ ಐತೆ. ಹೆಣ್ಮಕ್ಳಿಗೆ ಏನು ಹೊರಗಡೆ ಹೋಗಂಗಿಲ್ಲ ರೀ, ಎಲ್ಲ ಇಲ್ಲಿ ಮಠದಾಗ ಐತೆ ಸರ್ ವ್ಯವಸ್ಥೆ. ಸಣ್ಣವರು ದೊಡ್ಡವರು, ಕೆಲವು ಕಾಲಲ್ದಾರು ಬರ್ತಾರೆ, ಕಣ್ಣಲ್ದಾರು ಬರ್ತಾರೆ, ಅವರೆಲ್ಲ ಹೊರಗಡೆಗೆ ಹೋಗೋದು ಬೇಡ ಅಂತೇಳಿ ಎಲ್ಲ ಇಲ್ಲೇ ವ್ಯವಸ್ಥೆ ಮಾಡಿ. ಏನು ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಕೂಡ ಎಲ್ಲಿ ಒಂದು ಕಡೆ ತಾವೇ ಹೇಳಿದ್ರೆ, ಈಗ ನಾನು ಎಲ್ಲೂ ಕೂಡ ಪುಸ್ತಕ ಬುಕ್ ಹಿಡ್ಕೊಂಡು ಹೋಗೋ ಕೆಲಸ ಆಗಬಾರ್ದು ಅಂತೇಳಿ, ಯಾವ ರೀತಿ ಇದೇನು ದೈವ ಸ್ವರೂಪ ಆದಂತ ದೇವಿದು, ದುರ್ಗಾದೇವಿದು, ಶ್ರೀರಾಮಂದ್ರ ಹೇಳಿ ನಮ್ಮ ವೀಕ್ಷಕರಿಗೆ ಈ ಜಾತ್ರೆ ಪ್ರಯುಕ್ತವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್ವ ಜನ ಎಲ್ಲ ಭಕ್ತಾದಿಗಳು ಬಂದು ನೆರವೇರಿಸ್ಕೊಡ್ಬೇಕಂತ ಕೇಳ್ಕೊಂಬ.